ವಿರಾಮದ ನಂತರ ಸುವರ್ಣ ಸುದ್ದಿಗೆ ಸ್ವಾಗತ. ಕರ್ನಾಟಕ ಕಾಂಗ್ರೆಸ್ನ ಹಿರಿಯ ಮುಖಂಡ ಮಾಜಿ ಸಚಿವ ಸಿಕೆ ಜಾಫರ್ ಶರೀಫ್ ಕೇರಳ ರಾಜ್ಯಪಾಲರಾಗಿ ನೇಮಕವಾಗುವ ಸಾಧ್ಯತೆ ನಿಚ್ಚಳವಾಗಿದೆ. ನಿನ್ನೆ ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಕೋರ್ ಕಮಿಟಿ ಸಭೆಯಲ್ಲಿ ವಿವಿಧ ರಾಜ್ಯಗಳ ಹೊಸ ರಾಜ್ಯಪಾಲರ ಹೆಸರನ್ನು ಅಂತಿಮಗೊಳಿಸಲಾಗಿದೆ. ಈ ಪಟ್ಟಿಯಲ್ಲಿ ಸಿಕೆ ಜಾಫರ್ ಶರೀಫ್ ಅವರನ್ನು ಕೇರಳದ ರಾಜ್ಯಪಾಲರಾಗಿ ಹಾಗೂ ಉತ್ತರಾಖಂಡ್ ರಾಜ್ಯಪಾಲೆ ಮಾರ್ಗರೆಟ್ ಆಳ್ವಾ ಅವರನ್ನು ರಾಜಸ್ಥಾನಕ್ಕೆ ನೇಮಿಸೋ ಸಾಧ್ಯತೆ ಇದೆ. ಉತ್ತರಾಖಂಡ್ಗೆ ಅತೀಫ್ ಕುರೇಶಿ ಮತ್ತು ಗೋವಾಗೆ ವಾಂಚೂ ನೇಮಕವಾಗಲಿದ್ದಾರೆ. ಇದಲ್ಲದೆ ಮಹಾರಾಷ್ಟ್ರ ರಾಜ್ಯಪಾಲ ಶಂಕರ್ ನಾರಾಯಣ್ ಮತ್ತು ಆಂಧ್ರ ರಾಜ್ಯಪಾಲ ನರಸಿಂಹನ್ ಅವರನ್ನು ಮುಂದುವರೆಸಲು ಕಾಂಗ್ರೆಸ್ ಕೋರ್ ಕಮಿಟಿ ನಿರ್ಧರಿಸಿದೆ. ಬಿಜೆಪಿಯ ಮಾಜಿ ರಾಷ್ಟ್ರಾಧ್ಯಕ್ಷ ಬಂಗಾರು ಲಕ್ಷ್ಮಣ್ ಕೊನೆಗೂ ಜೈಲು ಸೇರಿದ್ದಾರೆ. ಲಂಚ ಪಡೆದ ಆರೋಪದ ತಪ್ಪಿತಸ್ಥರಾಗಿರೋ ಬಂಗಾರು ಲಕ್ಷ್ಮಣ್ ನ್ಯಾಯಕ್ಕಾಗಿ ಹೈಕೋರ್ಟ್ನಲ್ಲಿ ಹೋರಾಡೋದಾಗಿ ಹೇಳಿದ್ದಾರೆ. ತೆಹಲ್ಕಾ ಸ್ಟಿಂಗ್ ಆಪರೇಷನ್. ಬಂಗಾರು ಲಕ್ಷ್ಮಣ್ಗೆ 4 ವರ್ಷ ಜೈಲು. ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಲು ನಿರ್ಧಾರ. ರಕ್ಷಣಾ ಸಾಮಗ್ರಿ ಖರೀದಿ ಹಗರಣ ಸಂಬಂಧ ಲಂಚ ಪಡೆದ ಪ್ರಕರಣದಲ್ಲಿ ಬಂಗಾರು ಲಕ್ಷ್ಮಣ್ ನವದೆಹಲಿ ಸಿಬಿಐ ನ್ಯಾಯಾಲಯ ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸಿದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಬಂಗಾರು ಲಕ್ಷ್ಮಣ್ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಬಲೆಗೆ ಬಿದ್ದಿದ್ರು. ಆ ಬಗ್ಗೆ ವಿಚಾರಣೆ ನಡೆಸಿದ ನವದೆಹಲಿಯ ಸಿಬಿಐ ಕೋರ್ಟ್ ಬಂಗಾರು ಲಕ್ಷ್ಮಣ್ ತಪ್ಪಿತಸ್ಥ ಅಂತ ನಿನ್ನೆ ತೀರ್ಪು ನೀಡಿತು. ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸಿದೆ. ಬಂಗಾರು ಲಕ್ಷ್ಮಣ್ ವಿರುದ್ಧ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಕೋರ್ಟ್ 4 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಜೊತೆಗೆ 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ. ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸುವ ಮೊದಲು ತೀವ್ರ ಅನಾರೋಗ್ಯದ ಕಾರಣ ಕನಿಷ್ಠ ಶಿಕ್ಷೆ ವಿಧಿಸುವಂತೆ ಮನವಿ ಮಾಡಿದ್ರು. ಆದರೆ ಇದಕ್ಕೆ ಸಿಬಿಐ ಪರ ವಕೀಲರು ಆಕ್ಷೇಪವೆತ್ತಿದ್ದರು. ಕೊನೆಗೆ ನ್ಯಾಯಾಲಯ 4 ವರ್ಷ ಜೈಲು ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿತು. ತೆಹಲ್ಕಾ ನಡೆಸಿದ್ದ ರಹಸ್ಯ ಕಾರ್ಯಾಚರಣೆ ಇದು. ಆಗ ದೇಶದಲ್ಲಿ ಎನ್ಡಿಎ ಆಡಳಿತ ಇತ್ತು. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ರು. ಬಂಗಾರು ಲಕ್ಷ್ಮಣ್ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು. ತೆಹಲ್ಕಾ ರಹಸ್ಯ ಕಾರ್ಯಾಚರಣೆ ತಂಡ ಶಸ್ತ್ರಾಸ್ತ್ರ ಉದ್ಯಮಿಯ ಸೋಗಿನಲ್ಲಿ ಬಂಗಾರು ಲಕ್ಷ್ಮಣ್ ಅವರನ್ನ ಭೇಟಿಯಾಗಿತ್ತು. ಸೇನೆಗೆ ಬೈನಾಕ್ಯುಲರ್ ಪೂರೈಸಲು ತಮ್ಮ ಕಂಪನಿಗೆ ಕಾಂಟ್ರಾಕ್ಟ್ ಕೊಡಿಸುವಂತೆ ಗೃಹ ಸಚಿವಾಲಯಕ್ಕೆ ಸೂಚಿಸಬೇಕೆಂದು ಕೋರಲಾಗಿತ್ತು. ಇದಕ್ಕಾಗಿ ಬಂಗಾರು ಲಕ್ಷ್ಮಣ್ ಅವರಿಗೆ 1 ಲಕ್ಷ ರೂಪಾಯಿ ಲಂಚ ನೀಡಲಾಗಿತ್ತು. ನವದೆಹಲಿಯ ಬಿಜೆಪಿ ಕಚೇರಿಯಲ್ಲೇ ಈ ಸ್ಟಿಂಗ್ ಆಪರೇಷನ್ ನಡೆದಿತ್ತು. ಇದರ ಪರಿಣಾಮ ಬಂಗಾರು ಲಕ್ಷ್ಮಣ್ ಮಾತ್ರವಲ್ಲ, ಆಗ ರಕ್ಷಣಾ ಸಚಿವರಾಗಿದ್ದ ಜಾರ್ಜ್ ಫರ್ನಾಂಡಿಸ್ ಕೂಡ ರಾಜೀನಾಮೆ ನೀಡಿದ್ದರು. 11 ವರ್ಷಗಳ ನಂತರ ಬಂಗಾರು ಲಕ್ಷ್ಮಣ್ ಮೇಲಿನ ಆರೋಪ ಸಾಬೀತಾಗಿ ಶಿಕ್ಷೆಯನ್ನು ಪ್ರಕಟಿಸಲಾಗಿದೆ. ಆದರೆ ಈ ಪ್ರಕರಣದ ಹಿಂದೆ ವ್ಯವಸ್ಥಿತ ಪಿತೂರಿ ಇದೆ. ಹೀಗಾಗಿ ಇದರ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರುವುದಾಗಿ ಬಂಗಾರು ಲಕ್ಷ್ಮಣ್ ಪರ ವಕೀಲರು ಹೇಳಿದ್ದಾರೆ. ಸದ್ಯಕ್ಕೆ ಬಂಗಾರು ಲಕ್ಷ್ಮಣ್ ತಿಹಾರ್ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಈ ಪ್ರಕರಣದಿಂದ ಬಿಜೆಪಿಗೆ ಭಾರೀ ಮುಖಭಂಗವಾಗಿದೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟದ ಕೂಗೆಬ್ಬಿಸಿರೋ ಬಿಜೆಪಿಗೆ ತೀವ್ರ ಇರುಸು ಮುರುಸಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಸಾರಸ್ವತ ಲೋಕದ ಪ್ರಾತಿನಿಧಿಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ಅಂಗಳದಲ್ಲೀಗ ಚುನಾವಣಾ ಕಲರವ. ಪರಿಷತ್ನ ರಾಜ್ಯಾಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ನಾಳೆ ಚುನಾವಣೆ ನಡೆದಿದೆ. ಆದರೆ ಅಧ್ಯಕ್ಷ ಪಟ್ಟದ ಮೇಲೆ ಜಾತಿಯ ನೆರಳು ಬಿದ್ದಿರೋದು ಸಾಹಿತ್ಯಾಸಕ್ತರನ್ನ ಕಂಗೆಡಿಸಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಈಗ 24ನೆಯ ಸಾರಥಿಯ ನಿರೀಕ್ಷೆಯಲ್ಲಿದೆ. ಪರಿಷತ್ ರಾಜ್ಯ ಮತ್ತು ಜಿಲ್ಲಾ ಅಧ್ಯಕ್ಷರ ಸಾರ್ವತ್ರಿಕ ಚುನಾವಣೆಗೆ ಸಕಲ ಸಿದ್ಧಗೊಂಡಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಚುನಾವಣೆ ಮತದಾನ ನಡೆಯಲಿದೆ. ಬೆಂಗಳೂರಿನ ನ್ಯಾಷನಲ್ ಪಿಯು ಕಾಲೇಜು ಸೇರಿದಂತೆ ರಾಜ್ಯಾದ್ಯಂತ 192 ಮತಗಟ್ಟೆ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಚುನಾವಣೆ ನಡೆಯಲಿದೆ. 1 ಲಕ್ಷಕ್ಕೂ ಹೆಚ್ಚಿರುವ ಪರಿಷತ್ನ ಆಜೀವ ಸದಸ್ಯರು ಮತದಾನ ಮಾಡಲಿದ್ದಾರೆ. 1,000ಕ್ಕೂ ಅಧಿಕ ಸಿಬ್ಬಂದಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ 4 ಗಂಟೆಯವರೆಗೆ ರಾಜ್ಯದಾದ್ಯಂತ ಆಯ್ದ ತಾಲೂಕು ಕಚೇರಿ ಮತಗಟ್ಟೆಗಳಲ್ಲಿ ಮತ್ತು ಬೆಂಗಳೂರು ನಗರ ಜಿಲ್ಲೆಗೆ ಸಂಬಂಧಪಟ್ಟಾಗೆ ಬೆಂಗಳೂರು ನ್ಯಾಷನಲ್ ಕಾಲೇಜಿನ PU ಕಾಲೇಜಿನ ಆವರಣದಲ್ಲಿ ಮತ್ತು ಕಟ್ಟಡದಲ್ಲಿ ಈ ಒಂದು ಮತದಾನ ನಡೆಯಲಿದೆ. ಕಸಾಪ ಅಧ್ಯಕ್ಷ ಸ್ಥಾನಕ್ಕೆ ಒಟ್ಟು 10 ಅಭ್ಯರ್ಥಿಗಳು ಅಧ್ಯಕ್ಷಗಾದಿಗೆ ಸ್ಪರ್ಧಿಸಿದ್ದಾರೆ. ಸಾಹಿತಿ ಚಂದ್ರಶೇಖರ ಪಾಟೀಲ್, ಪರಿಷತ್ ಕೋಶಾಧಿಕಾರಿ ಪುಂಡಲಿಕ ಹಾಲಂಬಿ,
ಚಿತ್ರನಟ ಅಶೋಕ್, ಮಂಡ್ಯದ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ, ರಾಮನಗರದ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ವಿ ಕೆ ಚಂದ್ರಣ್ಣಗೌಡ, ಸಾಹಿತಿ ಜರಗನಹಳ್ಳಿ ಶಿವಶಂಕರ್, ಕನ್ನಡ ಪರ ಹೋರಾಟಗಾರ RSN ಗೌಡ, ಕೊಪ್ಪಳ ಜಿಲ್ಲಾ ಕಸಾಪದ ಮಾಜಿ ಅಧ್ಯಕ್ಷ ಶೇಖರೇಗೌಡ ಮಾಲಿಪಾಟೀಲ, ಧಾರವಾಡದ ಪತ್ರಕರ್ತ ಶಿವಪ್ಪ ಮಲ್ಲಪ್ಪ ಬಾಗಲ ಹಾಗೂ ದೊಡ್ಡಬಳ್ಳಾಪುರದ ಮಾಚಿ ಕೃಷ್ಣ ಅಧ್ಯಕ್ಷ ಪಟ್ಟಕ್ಕಾಗಿ ಸ್ಪರ್ಧಿಸಿದ್ದಾರೆ. ಆದರೆ ಸ್ಪರ್ಧೆಯಲ್ಲಿ 10 ಮಂದಿ ಇದ್ದರೂ ಪೈಪೋಟಿ ಇರೋದು 3 ನಡುವೆ ಎನ್ನಲಾಗಿದೆ. ಲೇಖಕ ಚಂಪಾ, ಸಂಘಟಕ ಪುಂಡಲಿಕ ಹಾಲಂಬಿ ಹಾಗೂ ಕವಿ ಜರಗನಹಳ್ಳಿ ಶಿವಶಂಕರ್ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಡಲಿದೆ. ಈಗಾಗಲೇ ಹೊರನಾಡು ಹಾಗೂ ಹೊರದೇಶದ ಕನ್ನಡಿಗರಿಗೆ ಮತಪತ್ರಗಳನ್ನು ಅಂಚೆ ಮೂಲಕ ಕಳುಹಿಸಲಾಗಿದ್ದು, ಜಿಲ್ಲಾಧ್ಯಕ್ಷ ಆಯ್ಕೆಯನ್ನ ಅಂದೇ ಪ್ರಕಟಿಸಲಾಗುತ್ತೆ. ಆದರೆ ರಾಜ್ಯಾಧ್ಯಕ್ಷ ಆಯ್ಕೆಯನ್ನ ಮೇ 2ನೇ ತಾರೀಕಿನಂದು ಪ್ರಕಟಿಸಲಾಗುತ್ತೆ. ವೆಸ್ಟ್ ಬೆಂಗಾಲ್, USA, ಜರ್ಮನಿ ಇಲ್ಲೂ ಸಹ ನಮ್ಮ ಮತದಾರರಿದ್ದಾರೆ. ನಮ್ಮ ರಾಜ್ಯದ ಹೊರತುಪಡಿಸಿ ಬೇರೆ ರಾಜ್ಯದಿಂದ ಹೊರಗಿರ್ತಕ್ಕಂತಹ ಎಲ್ಲ ಮತದಾರರಿಗೂ ಸಹ ನಾವು ಅಂಚೆ ಮೂಲಕ ಮತಪತ್ರನ ಈಗಾಗಲೇ ನಾವು ನಿಗದಿತ ಅವಧಿಯಲ್ಲಿ ಕಳಿಸ್ಕೊಟ್ಟಿದ್ದೀವಿ. ಒಟ್ಟಿನಲ್ಲಿ ಶತಮಾನೋತ್ಸವ ಸಂಭ್ರಮದಲ್ಲಿರೋ ಕನ್ನಡ ಸಾಹಿತ್ಯ ಪರಿಷತ್ತು ಈಗ ಎಲ್ಲರ ಕೇಂದ್ರ ಬಿಂದುವಾಗಿದೆ. ಆದರೆ ಜಾತಿಭೂತ ಪರಿಷತ್ತು ಚುನಾವಣೆಯನ್ನು ಬಿಟ್ಟಿಲ್ಲ. ವ್ಯಕ್ತಿತ್ವ, ವಿದ್ವತ್ತು, ಸಜ್ಜನಿಕೆಗಳಂಥ ಮಾನದಂಡಗಳ ಬದಲು ತೆರೆಮರೆಯಲ್ಲಿ ಜಾತಿಯಾಧಾರ ಪರಿಗಣಿಸ್ತಾ ಇರೋದು ಪರಿಷತ್ನ ಘನತೆಗೆ ತಕ್ಕುದಲ್ಲ. ಮಸೂದ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ರಾಮದೇವ ಬಾನ್ಕುಳಿ ಮಠದಲ್ಲಿ ಶಂಕರ ಪಂಚಮಿ ಪ್ರಯುಕ್ತ ವಿವಿಧ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ. ಇದೇ ತಿಂಗಳ 25ರಿಂದ ನಡೆಯುತ್ತಿರುವ ಈ ಶಂಕರ ಪಂಚಮಿ ಕಾರ್ಯಕ್ರಮಕ್ಕೆ ಇವತ್ತು ಮಾಜಿ ಸಿಎಂ ಯಡಿಯೂರಪ್ಪ ಆಗಮಿಸಿದ್ರು. ರಾಮಚಂದ್ರಪುರ ಮಠದ ರಾಘವೇಶ್ವರ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಈ ಶಂಕರ ಪಂಚಮಿ ನಡೆಯಿತು. ಬಳಿಕ ಮಠದಲ್ಲಿ ಲಲಿತ ಸಹಸ್ರನಾಮ, ಕುಂಕುಮಾರ್ಚನೆ ಹಾಗೂ ವಿಶೇಷ ಸಾಮೂಹಿಕ ಶ್ರೀಶಂಕರ ಗುರುಪೂಜಾ ಕೂಡ ನಡೆಯಿತು. ಶಂಕರ ಪಂಚಮಿಯ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಇದೀಗ ಅತಿರುದ್ರ ಮಹಾಯಾಗವನ್ನು ಪೂರೈಸಿ ಸಭೆಗೆ ಬಾಲಿವುಡ್ ನಟಿ ಡ್ರೀಮ್ ಗರ್ಲ್ ಹೇಮಾ ಮಾಲಿನಿ ಇವತ್ತು ಬೆಂಗಳೂರಿನ ಜನರನ್ನ ತನ್ನ ಮೋಹಕ ನೃತ್ಯದಿಂದ ಮೂಡಿ ಮಾಡಿದ್ರು. ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ವಿಶ್ವ ಬಂಜಾರ ಸಮುದಾಯದ ಸಾಂಸ್ಕೃತಿಕ ಸಮಾವೇಶಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ರು. ಕಾರ್ಯಕ್ರಮದ ಆರಂಭದಲ್ಲಿ ಬಂಜಾರ ಮಹಿಳೆಯರು ನಡೆಸಿಕೊಟ್ಟ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನ ಎಲ್ಲರ ಮನಸೆಳೆಯಿತು. ಬಂಜಾರ ಸಮುದಾಯದ ಉಡುಪು ತೊಟ್ಟ ಮಹಿಳೆಯರು ವೇದಿಕೆ ಮೇಲೆ ನರ್ತಿಸುತ್ತಲೇ ಹೇಮಾ ಮಾಲಿನಿಯನ್ನ ಆಹ್ವಾನಿಸಿದ್ರು. ಕೆಂಪು ಬಣ್ಣದ ಸೀರೆಯಲ್ಲಿ ಮಿಂಚುತ್ತಾ ಇದ್ದ ಹೇಮಾ ಮಾಲಿನಿ ನಗುಮುಖದೊಂದಿಗೆ ಬಂಜಾರ ಮಹಿಳೆಯರೊಂದಿಗೆ ಸೇರಿ ಹಾಡಿ ಕುಣಿದ್ರು. ಮತ್ತು ಇತರ ಎಲ್ಲ ಗುರುಗಳೊಂದಿಗೆ ದೇಶದ ಹಲವಾರು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ಹಾಗೂ ಸಭಾಮಂಟಪದಲ್ಲಿ ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೆಕೇರಿ ಅದಿರು ನುಂಗಿದವರಿಗೆ ಮತ್ತೊಂದು ಬಿಸಿ. ಸಿಬಿಐ ತನಿಖೆಗೆ ಶಿಫಾರಸು ಮಾಡಿತು ಸಿಇಸಿ. ಅಕ್ರಮದಲ್ಲಿ ಭಾಗಿಯಾದವರಿಗೆ ಶುರುವಾಗಿದೆ ಕಸಿವಿಸಿ. ರಾಜ್ಯ ಪ್ರವಾಸದಲ್ಲಿ ಸೋನಿಯಾಗೆ ಬರದ ದರ್ಶನ. ಗುರುವಂದನೆಯಲ್ಲಿ ಸ್ವಾಮೀಜಿಯ ಗುಣಗಾನ. ಬದಲಾಗುತ್ತಾ ರಾಜ್ಯ ಕಾಂಗ್ರೆಸ್ನ ಚಿತ್ರಣ. ಸದಾನಂದ ಗೌಡರು ಕುಡಿದ್ರು ಡಿಸ್ಟಿಲ್ ನೀರು. ಬಳಿಕ ಅಧಿಕಾರಿಗಳಿಗೆ ಇಳೀತು ಬೆವರು. ಸಿಎಂಗೆ ಅಪಾಯ ತಪ್ಪಿದ್ರಿಂದ ಬಿಟ್ಟರು ಎಲ್ಲರೂ ನಿಟ್ಟುಸಿರು. ಮತ್ತೆ ಗರಿಗೆದರಿತು ಗೌಡರ ಕುಟುಂಬ ರಾಜಕೀಯ. ಚುನಾವಣಾ ಕಣಕ್ಕಿಳಿಯಲು ಭವಾನಿ ರೇವಣ್ಣ ಆಶಯ. ಸಿಗಬೇಕಂತೆ ದೊಡ್ಡ ಗೌಡರ ಅಭಯ. ಬಂಜಾರ ಸಮ್ಮೇಳನದಲ್ಲಿ ಕನಸಿನ ಕನ್ಯೆ ಡ್ಯಾನ್ಸ್. ಸಾಂಪ್ರದಾಯಿಕ ನೃತ್ಯಕ್ಕೆ ಹಾಕಿದ್ರು ಸಖತ್ ಸ್ಟೆಪ್ಸ್. ಹೇಮಾ ಮಾಲಿನಿ ಕುಣಿತಕ್ಕೆ ಪ್ರೇಕ್ಷಕರು ಫುಲ್ ಖುಷ್. ಇದು ಕ್ಷಣದ ಸುದ್ದಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.